ಹೆಲೋ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಹೇಳಿದ್ದೆ ನನಗೆ 8ನೇ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಏನಕ್ಕೆ ಆ ಥರ ಪ್ರಾಬ್ಲಮ್ಸ್ ಬಂತು ಗೆಸ್ ಮಾಡಿ ಅಂದ್ಬಿಟ್ಟು ಕಮೆಂಟ್ಸ್ ಕೂಡ ಬಂದಿತ್ತು. ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂದ್ಬಿಟ್ಟು. ಎಸ್ ಇಸ್ ಟ್ವಿನ್ಸ್ ಪ್ರೆಗ್ನೆನ್ಸಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫಸ್ಟ್ನೇ ಮಂತಿಂದ ಆ್ಯಂಡ್ ಇಲ್ಲಿವರೆಗೂ. ಇವಾಗ ನನಗೆ 9ನೇ ಮಂತ್ ಸ್ಟಾರ್ಟ್ ಆಗಿ 2 ಡೇಸ್ ಆಗಿದೆ. ನಾನು ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನನಗೇನೇನಾಯಿತು ಪ್ರಾಬ್ಲಮ್ಸ್ ಬಂತು ಮತ್ತು ಓನ್ಲಿ ಪ್ರಾಬ್ಲಮ್ಸ್ ಅಂತ ಅಲ್ಲ, ಪಾಸಿಟಿವ್ ಕೂಡ ಹೇಳ್ಕೊತೀನಿ. ಪ್ರಾಬ್ಲಮ್ಸ್ ಮತ್ತು ನೆಗೆಟಿವ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಸ್ಕಿಪ್ ಮಾಡ್ತೀನಿ ನೋಡಿ. ನಾನು ಇವಾಗ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಿಂದ ನಾನು ಪ್ರೆಗ್ನೆನ್ಸಿ ಟೆಸ್ಟ್ನ ಮನೆಯಲ್ಲೇ ಮಾಡಿದ್ದು. ನನ್ನ ಪೀರಿಯಡ್ಸ್ ಮಿಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ ಆ ಟೈಮಲ್ಲಿ. ಬಟ್ ಆವಾಗ ಒಂದು ಲೈನು ಮನೇಲೇ ಪ್ರೆಗ್ನೆನ್ಸಿ ಟಿಕೆಟಲ್ಲಿ ಮಾಡಿದ್ದು. ಆ ಟೈಮಲ್ಲಿ ಒಂದು ಲೈನು ತುಂಬ ಸ್ಟ್ರಾಂಗಾಗಿ ಬಂತು, ಇನ್ನೊಂದು ಲೈನು ತುಂಬ ಲೈಟಾಗಿ ಬಂತು. ನನಗೆ ಇನ್ನೂ ಕನ್ಫರ್ಮ್ ಕೂಡ ಇರಲಿಲ್ಲ. ಇದು ಕನ್ಫರ್ಮ್ ಇದು ಏನು ಗೊತ್ತಾಗಲಿಲ್ಲ. ತುಂಬ ಜನ ಕಾಲ್ ಮಾಡಿ ಕೇಳಿದೆ ನನ್ನ ಫ್ರೆಂಡ್ಸಿಗೆಲ್ಲ. ಅವರು ಇನ್ನು 2 ಡೇಸ್ ಬಿಟ್ಟು ಮಾಡು, ಕನ್ಫರ್ಮ್ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಅಂತಾರೆ ಮತ್ತೆ ನೆಕ್ಸ್ಟ್ ಡೇ ಚೆಕ್ ಮಾಡಿದೆ. ನೆಕ್ಸ್ಟ್ ಡೇ ಕೂಡ ಸೇಮ್ ಅದೇ ಥರ ಬಂತು. ಒಂದು ಲೈನು ಡಾರ್ಕಾಗಿ ಬರೋದು, ಇನ್ನೊಂದು ಲೈನ್ ತುಂಬ ಲೈಟಾಗಿ ಬರ್ತಿತ್ತು. ಸೊ ಅದಾಗಿ ಮತ್ತೆ 2 ಡೇಸ್ ಆದಮೇಲೆ ಚೆಕ್ ಮಾಡಿದೆ. ಆವಾಗ ಎರಡೂ ಕೂಡ ಡಾರ್ಕಾಗೇ ಬಂತು. ನನಗೆ ಸ್ವಲ್ಪ ಕನ್ಫರ್ಮ್ ಆಯಿತು, ಸ್ವಲ್ಪ 50% ಕನ್ಫರ್ಮ್ ಆಯಿತು. ಬಟ್ ಆದ್ರೂ ನಂಗೆ ಡಾಕ್ಟರ್ ಹೇಳೋವರೆಗೂ ಕನ್ಫರ್ಮ್ ಏನೂ ಅನಿಸ್ತಿರ್ಲಿಲ್ಲ. ಬಟ್ ನಾ ಆ ಟೈಮಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಆ ಟೈಮಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಗೆ 2 ಡೇಸ್ಗೆ ಚೆಕ್ ಮಾಡಿ 2 ಡೇಸ್ಗೆ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ಹೋಗಿ ಬಂದಮೇಲೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದ್ದೀವಿ. ಅವಾಗ ಕಂಪ್ಲೀಟಾಗಿ ಗೊತ್ತಾಯಿತು ಪಾಸಿಟಿವ್ ಅಂದ್ಬಿಟ್ಟು. ಆವಾಗ ನನಗೆ ಅಲ್ಟ್ರಾಸೋನೋಗ್ರಫಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ನ ಮಾಡಿದ್ರು. ನನಗೆ ಆವಾಗ 5 ವೀಕ್ಸ್ ಇತ್ತು. ಆ ಟೈಮಲ್ಲಿ ನನಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿರಲಿಲ್ಲ. ಆ ಸ್ಕ್ಯಾನಿಂಗಲ್ಲಿ ಜಸ್ಟ್ ಪಾಸಿಟಿವ್ ಅಂತ ಗೊತ್ತಾಗಿತ್ತು ಅಷ್ಟೇ. ಅದಾದಮೇಲೆ ಆವಾಗ ನನಗೆ ಫಸ್ಟ್ನೇ ಮಂತ್ ಆಗಿತ್ತು, 1 ಮಂತ್ ಆಗಿತ್ತು, 5 ವೀಕ್ಸ್ ಆವಾಗ ಆ ಸ್ಕ್ಯಾನಿಂಗ್ನ ಮಾಡಿಸಿದಾಗ. ಬಟ್ ಆ ಟೈಮಲ್ಲಿ ಫಸ್ಟ್ನೇ ಟ್ರಿಮಿಸ್ಟರ್ ಅಂತೂ ತುಂಬ ಕಷ್ಟ ಆಗಿತ್ತು. ತುಂಬ ವಾಮಿಟ್ ಆಗೋದು ಮತ್ತು ಮಾರ್ನಿಂಗ್ ಸಿಕ್ನೆಸ್ ಹೆವಿ ಇತ್ತು. ಆ ಟೈಮಲ್ಲಿ ತುಂಬ ಸುಸ್ತಾಗೋದು. ಒಂದು ಡೇಯಲ್ಲಿ 4 to 5 ಟೈಮ್ಸ್ ವಾಮಿಟ್ ಆಗ್ತಿತ್ತು. ಮಾರ್ನಿಂಗ್ ಏನೇ ತಿಂದರೂ ಮಾರ್ನಿಂಗ್ ಟಿಫನ್ ತಿಂದರೂ ವಾಮಿಟ್ ಆಗ್ತಿತ್ತು, ಲಂಚ್ ತಿಂದರೂ ವಾಮಿಟ್ ಆಗ್ತಿತ್ತು, ನೈಟ್ ಊಟ ಮಾಡಿದ್ರು ಕೂಡ ವಾಮಿಟ್ ಆಗ್ತಿತ್ತು, ಅಷ್ಟು ವಾಮಿಟ್ ಆಗ್ತಿತ್ತು. ಮತ್ತು ಏನಾದರೂ ಒಗ್ಗರಣೆ ಸ್ಮೆಲ್ ತೊಗೊಂಡ್ರು ಕೂಡ ತುಂಬ ವಾಮಿಟ್ ಆಗ್ತಿತ್ತು ಆ ಟೈಮಲ್ಲಿ. ಫುಡ್ಡು ನೋಡಿದ್ರೆ ಸಾಕು ವಾಮಿಟ್ ಆಗೋದು, ಅಷ್ಟು ಕಷ್ಟ ಆಗ್ತಿತ್ತು ಫಸ್ಟ್ನೇ ಟ್ರಿಮಿಸ್ಟರ್. ಅದಾದಮೇಲೆ ನಾನು ಡಾಕ್ಟರ್ಗೆ ಹೇಳ್ಕೊಂಡೆ ಈ ಥರ ನಂಗೆ ತುಂಬ ವಾಮಿಟ್ ಆಗ್ತಿದೆ ಅಂತ. ಅವಾಗ ಡಾಕ್ಟರ್ ನನಗೆ ವಾಮಿಟ್ ಸ್ಟಾಪ್ ಆಗೋ ಥರ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಬಟ್ ನಂಗೆ ಆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ ಓಮ್ ರೆಮಿಡೀಸು, ವಾಮಿಟ್ ಕಂಟ್ರೋಲ್ ಆಗಕ್ಕೆ ಅಂದ್ಬಿಟ್ಟು ಓಮ್ ರೆಮಿಡೀಸ್ ಟ್ರೈ ಮಾಡಿದೆ. ಬಟ್ ಯಾವುದೂ ಕೂಡ ಏನೂ ಡಿಫ್ರೆನ್ಸ್ ಅಷ್ಟು ಬರ್ತಿರ್ಲಿಲ್ಲ. ವಾಮಿಟ್ ಏನಾಗ್ತಿತ್ತು ಅದು ವಾಮಿಟ್ ಆಗ್ತಾನೇ ಇತ್ತು. ಅದಾದಮೇಲೆ ಡಾಕ್ಟರ್ ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು. ಫಸ್ಟು 3 ಮಂತ್ಸಲ್ಲಿ ಎಲ್ಲ ಕಂಪ್ಲೀಟ್ ರೆಗ್ಯುಲರಾಗಿ ತೊಗೋತಿದ್ದೆ ಟ್ಯಾಬ್ಲೆಟ್ಸ್ನೆಲ್ಲ. ಅದಾದಮೇಲೆ ನನಗೆ 11 ವೀಕ್ಸಿಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ನ ಮಾಡಿಸಿದೆ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ನ 11 ವೀಕ್ಸ್ ಇದ್ದಾಗ, ಇನ್ನು 3 ಮಂತ್ಸ್ ಕೂಡ ಆಗಿರಲಿಲ್ಲ. ಮುಂಚೆನೇ ಒಂದು ಸ್ಕ್ಯಾನಿಂಗ್ನ ಮಾಡಿಸಿದ್ವಿ. ಆವಾಗ ಟ್ವಿನ್ಸ್ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ಎಲ್ರಿಗೂ ತುಂಬ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನವೀನ್ಗಾಗಿರ್ಬೋದು, ಮತ್ತು ಅವ್ರ ಅಪ್ಪ ಅಮ್ಮಗಾಗಿರ್ಬೋದು, ಎಲ್ಲರಿಗೂ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಬಟ್ ತುಂಬ ಜನ ಹೇಳ್ತಿದ್ರು, ಅದೇ ಟೈಮಿಗೆ ಭಯ ಕೂಡ ಇತ್ತು. ತುಂಬ ಜನ ಹೇಳ್ತಿದ್ರು ಟ್ವಿನ್ಸ್ ಅಂದರೆ ಪ್ರೀಮೆಚ್ಯೂರ್ ಬೇಬಿ ಆಗುತ್ತೆ, ಮತ್ತು ಒಂದು ಮಗು ವೆಯ್ಟ್ ಬರುತ್ತೆ, ಇನ್ನೊಂದು ಮಗು ವೆಯ್ಟ್ ಅಷ್ಟು ಬರೋಲ್ಲ, ಒಂದು ಮಗು ವೀಕ್ ಆಗಿಬಿಡುತ್ತೆ ಅಂತೆಲ್ಲ ತುಂಬ ಜನ ಹೇಳ್ತಿದ್ರು. ನಮ್ಗೆ ಆ ಟೈಮಲ್ಲಿ ತುಂಬ ಭಯ ಕೂಡ ಆಗ್ತಿತ್ತು. ನಮ್ಮ ಅಪ್ಪ ಅಮ್ಮ ಕೂಡ ಅದನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿ ನಮ್ಗೆ ಯಾರಿಗೂ ಆಗಿಲ್ಲ. ನಮ್ಮ ಫ್ಯಾಮಿಲಿ ಕೂಡ, ಅವ್ರ ಫ್ಯಾಮಿಲಿ ಕೂಡ ಆಗಿಲ್ಲ ಟ್ವಿನ್ಸ್ ಪ್ರೆಗ್ನೆನ್ಸಿ. ನಮಗೂ ಕೂಡ ಐಡಿಯಾ ಇಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಟ್ವಿನ್ಸ್ ಅಂದರೆ ಸ್ವಲ್ಪ ಭಯ ಇತ್ತು. ಅದಾದಮೇಲೆ ನನಗೆ ಆ ಸ್ಕ್ಯಾನಿಂಗ್ ಆಗಿ 2 ವೀಕ್ಸಿಗೆ NT ಸ್ಕ್ಯಾನಿಂಗ್ನ ಹೇಳಿದ್ರು. NT ಸ್ಕ್ಯಾನಿಂಗಲ್ಲೆಲ್ಲ ನಾರ್ಮಲಾಗೇ ಬಂತು. ಮತ್ತು ಡಾಕ್ಟರ್ ನನಗೆ ಮಾತ್ರೆಗಳನ್ನ ಬೇರೆ ಬರ್ಕೊಟ್ರು, ಮಲ್ಟಿವಿಟಮಿನ್ಸ್ ಮಾತ್ರೆಗಳನ್ನ ಬರ್ಕೊಟ್ರು ಆ ಟೈಮಲ್ಲಿ. ಆವಾಗ ಡಾಕ್ಟರ್ ಕಂಪ್ಲೀಟ್ ನಾನು ಅವಾಗ ವರ್ಕ್ ಮಾಡ್ತಿದ್ದೆ. ಸದ್ಯಕ್ಕೆ ನಾನು ಇವಾಗ ವರ್ಕ್ ಬಿಟ್ಟಿದ್ದೀನಿ ನಾನು.
ವರ್ಕ್ ಎಲ್ಲ ಬಿಟ್ಬಿಡು, ಟೆನ್ಷನ್ ತೊಗೋಬೇಡ, ಮತ್ತು ಟ್ರಾವೆಲ್ ಕೂಡ ಮಾಡಬಾರ್ದು ಎಲ್ಲಿಗೂ ನೀನು ಅಂತ ಅಂದ್ಬಿಟ್ರು. ಸೊ ಅದಕ್ಕೆ ನಾನು ಕೂಡ ಏನಕ್ಕಂದರೆ ಸಿಂಗಲ್ ಮಗು ಅಲ್ಲ ಇದು, ಟ್ವಿನ್ಸ್ ಬೇರೆ, ಏನಕ್ಕೆ ರಿಸ್ಕ್ ತೊಗೋಣ ಅಂದ್ಬಿಟ್ಟು ನಾನು ವರ್ಕೆಲ್ಲ ಬಿಟ್ಬಿಟ್ಟು, ಏನಕ್ಕಂದ್ರೆ ನಾನು ಟ್ರಾವೆಲ್ ಮಾಡಬೇಕಿತ್ತು ಬೇರೆ ಕಡೆಗೆ. ಸೊ ಆಲ್ಮೋಸ್ಟ್ ನಮ್ಮ ಮನೆಗೂ ಆಫೀಸ್ಗೂ ಆಲ್ಮೋಸ್ಟ್ 1 ಅವರ್ ಟ್ರಾವೆಲ್ ಮಾಡಬೇಕಿತ್ತು. ಸೊ ಬೇಡ ಟ್ರಾವೆಲ್ ಎಲ್ಲ ಆ ಟೈಮಲ್ಲಿ ಅಂತ ಅಂದರೆ ನಾನು ಕೂಡ ಕೆಲಸ ಬಿಟ್ಟೆ ಆ ಟೈಮಲ್ಲಿ ಕಂಪ್ಲೀಟ್. ಏನಕ್ಕಂದ್ರೆ ಟೆನ್ಷನ್ ಕೂಡ ಮಾಡ್ಕೋಬಾರ್ದು. ಆವಾಗಲೇ ಅಂದ್ಬಿಟ್ರು ಕಂಪ್ಲೀಟ್ ಆಲ್ಮೋಸ್ಟ್ ಬೆಡ್ ರೆಸ್ಟ್ ಮಾಡು ಅಂತ ಅಂದರು. ನಮಗೂ ಸ್ವಲ್ಪ ಭಯ ಆಯಿತು. ಮೇ ಬಿ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂದರೆ ಏನು ರಿಸ್ಕ್ ಇರುತ್ತೇನೋ ಅಂದ್ಕೊಂಡು ನಾನು ಎಲ್ಲ ಬಿಟ್ಬಿಟ್ಟೆ. ಅದಾದಮೇಲೆ NT ಸ್ಕ್ಯಾನಿಂಗ್ ಎಲ್ಲ ನಾರ್ಮಲಾಗೇ ಬಂತು. ನನಗೆ ಆಮೇಲೆ ವಾಮಿಟ್ ಕೂಡ ಕಂಟ್ರೋಲ್ ಆಯಿತು. ಏನಕ್ಕಂದರೆ ನನಗೆ ಕಫ ತುಂಬ ಇತ್ತು. ನಾರ್ಮಲಾಗಿ ಕಫ ಎಲ್ರಿಗೂ 6 to 15 ಒಳಗಡೆ ಇರಬೇಕು. ನನಗೆ 50 ಇತ್ತು, 50 ತುಂಬ ಜಾಸ್ತಿ ಇತ್ತು. ಡಾಕ್ಟರ್ ಅಂದರು ನಿನಗೆ ಪ್ರೆಗ್ನೆನ್ಸಿಯಿಂದ ಅಲ್ಲ ವಾಮಿಟ್ ಆಗ್ತಿರೋದು, ಕಫದಿಂದ ವಾಮಿಟ್ ಆಗ್ತಿರೋದು, ನಿಂಗೆ ವಾಮಿಟ್ ಆಗ್ತಿತ್ತು ಅಂತ ಅಂದರು. ಅದು ಕಫಾಗೆ ಟಾನಿಕ್ ಎಲ್ಲ ಬರ್ಕೊಟ್ರು, ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು, ರೆಗ್ಯುಲರಾಗಿ ತೊಗೊಂಡೆ ಅದನ್ನೆಲ್ಲ. ಆಮೇಲೆ ವಾಮಿಟ್ ಕಂಟ್ರೋಲ್ ಆಯಿತು. ಬಟ್ ಸೆಕೆಂಡ್ ಟ್ರಿಮಿಸ್ಟರ್ ತುಂಬ ಚೆನ್ನಾಗಿದೆ. ಫಸ್ಟ್ ಟ್ರಿಮಿಸ್ಟರ್ ವಾಮಿಟ್ ಮತ್ತು ಸುಸ್ತು ಹಿಂಗೆಲ್ಲ ಇತ್ತು. ಬಟ್ ಸೆಕೆಂಡ್ ಟ್ರಿಮಿಸ್ಟರ್ಗೆ ನಾನು ಬಂದಮೇಲೆ ತುಂಬ ಆರಾಮಾಗಿದ್ದೆ. ನಾನೇ ಕುಕ್ಕಿಂಗ್ ಮಾಡ್ಕೋತಿದ್ದೆ, ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋತಿದ್ದೆ, ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದೆ. ಆ ಟೈಮಲ್ಲಿ ಏನೂ ಪ್ರಾಬ್ಲಮ್ಸ್ ಬಂದಿಲ್ಲ. ಬಟ್ ಡಾಕ್ಟರ್ ನನಗಂದ್ರೆ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿದರು. ಬಟ್ ಅಂಥದ್ದೇನು ಪ್ರಾಬ್ಲಮ್ಸ್ ನನಗೇನು ಬಂದಿಲ್ಲ ಆ ಟೈಮಲ್ಲಿ. ನಾರ್ಮಲಾಗಿ ಹೆಂಗಿದ್ದೆ ಹಂಗೆ ಇದ್ದೆ ಮನೇಲೇ ಇದ್ದೆ. ನಾನು ಎಲ್ಲೂ ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ರಿಸ್ಕ್ ಏನಕ್ಕೆ, ಟ್ವಿನ್ಸ್ ಅಂತ ಬೇರೆ ರಿಸ್ಕ್ ಏನಕ್ಕೆ ಅಂದ್ಬಿಟ್ಟು ಕಂಪ್ಲೀಟ್ ಮನೇಲೇ ಇದ್ದೆ ನಾನು. ಅದಾದಮೇಲೆ ನನಗೆ ಅದಾದಮೇಲೆ 6th ಮಂತಿಗೆ ಬಂದಮೇಲೆ 5th ಮಂತ್ ಕಂಪ್ಲೀಟ್ ಆದಮೇಲೆ 6th ಮಂತ್ ಸ್ಟಾರ್ಟಿಂಗಲ್ಲಿ ಅನೋಮಲಿ ಸ್ಕ್ಯಾನಿಂಗ್ ಬರ್ಕೊಟ್ರು. ಅನೋಮಲಿ ಸ್ಕ್ಯಾನಿಂಗಲ್ಲಿ ಕೂಡ ಎಲ್ಲ ನಾರ್ಮಲಾಗೇ ಬಂತು, ಯಾವುದೋ ಥರ ಪ್ರಾಬ್ಲಮ್ಸ್ ಬಂದಿಲ್ಲ. ಆವಾಗಲೂ ಕೂಡ ತುಂಬ ಖುಷಿ ಆಯಿತು, ಸದ್ಯ ಸ್ಕ್ಯಾನಿಂಗ್ ತುಂಬ ಚೆನ್ನಾಗೇ ಬಂದಿದೆಯಾ ಅಂದ್ಬಿಟ್ಟು. ಆವಾಗ ಕೂಡ 2 ಬೇಬೀಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದರು. ನಮಗೂ ಒಂದು ಪಾಸಿಟಿವ್ ಬಂತು, ಯಾವುದೇ ಥರ ರಿಸ್ಕ್ ಇಲ್ಲ ಅಪ್ಪ, ಬೇರೆಯವ್ರು ಹೇಳಿರೋ ಥರ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ವಿ. ನನಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಯಾವಾಗಲೂ ರಿಸ್ಕಿ ಅಂತ ಅನಿಸಿಲ್ಲ. 8ನೇ ಮಂತ್ವರೆಗೂ ನನಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಯಾವುದೇ ಥರ ರಿಸ್ಕ್ ಅನಿಸಿಲ್ಲ. ತುಂಬ ಚೆನ್ನಾಗಿದ್ದೆ. ನಾರ್ಮಲಾಗಿ ಹೆಂಗಿರ್ತಾರೆ ಸಿಂಗಲ್ ಬೇಬಿದು ಅದೇ ಥರ ನಾರ್ಮಲಾಗೇ ಇದ್ದೆ. ತುಂಬ ಆ್ಯಕ್ಟಿವ್ ಆಗಿದ್ದೆ, ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು ಸೆಕೆಂಡ್ ಟ್ರಿಮಿಸ್ಟರಲ್ಲಿ. ನಾನು ಆಲ್ಮೋಸ್ಟ್ 4, 5, 6, 7 ಮಂತ್ಸು ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೆ. ಮತ್ತು ಡಾಕ್ಟರ್ ನನಗೆ ಫಸ್ಟೇ ಹೇಳಿದರು, ನಿನಗೆ 8.5 ಮಂತ್ಸ್ಗೂ ಡೆಲಿವರಿ ಆಗ್ಬೋದು, ಮತ್ತು 9 ಮಂತ್ಸ್ಗೂ ಕೂಡ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಅಂದರು. ಸೊ ಅದಕ್ಕೆ ನಮ್ಮ ಅತ್ತೆ ಮನೆಯವರು ನನಗೆ 7 ಮಂತ್ಸಿಗೆ ಸೀಮಂತ ಮಾಡಿದ್ರು. ಏನಕ್ಕಂದರೆ 5th ಮಂತಲ್ಲಿ ಮಾಡ್ಬೋದು, ಮತ್ತು 7 ಮಂತಲ್ಲಿ ಮಾಡ್ಬೋದು, 9 ಮಂತ್ಸಲ್ಲಿ ಮಾಡ್ಬೋದು, ಸೀಮಂತನ ಮಾಡ್ಬೋದು. 6 ಮತ್ತು 8 ಮಾಡೋಂಗಿಲ್ಲ ಅಂತ ಶಾಸ್ತ್ರ ಇದೆ ನಮ್ಮ ಕಡೆ ಶಾಸ್ತ್ರ ಆ ಥರ. ಸೊ ಅದಕ್ಕೆ 7ನೇ ಮಂತಲ್ಲೇ ಸೀಮಂತ ಮಾಡಿ ಕಳಿಸಿದ್ರು. ಅಲ್ಲಿವರೆಗೆಲ್ಲ ತುಂಬ ಚೆನ್ನಾಗೇ ಇದ್ದೆ. ಎಲ್ಲ ಥರ ಏನೂ ಪ್ರಾಬ್ಲಮ್ಸ್ ನನಗೇನೂ ಇರಲಿಲ್ಲ. ಬಟ್ 8ನೇ ಮಂತಲ್ಲಿ ನಾನು ಈ ಗ್ರೋತ್ ಸ್ಕ್ಯಾನಿಂಗ್ ಮತ್ತು ಗ್ಲೂಕೋಸ್ ಟೆಸ್ಟ್ ಮಾಡಿಸಿದೆ. ಗ್ಲೂಕೋಸ್ ಟೆಸ್ಟ್ ಎಲ್ಲ ನಾರ್ಮಲಾಗೇ ಬಂತು, ಬ್ಲಡ್ ಎಲ್ಲ ನಾರ್ಮಲಾಗೇ ಇತ್ತು, ಹಿಮೋಗ್ಲೋಬಿನ್ ಕೂಡ ಎಲ್ಲ ನಾರ್ಮಲಾಗೇ ಇತ್ತು. ಬಟ್ ಇದು ಶುಗರ್ ಲೆವೆಲ್ ಕೂಡ ಶುಗರ್ದು ಅಷ್ಟೆಲ್ಲ ನಾರ್ಮಲಾಗೇ ಬಂತು. ಅದೇ ಥರ ಶುಗರ್ದು ನನಗೆ ಶುಗರ್ ಸ್ವಲ್ಪ ಭಯ ಆಗಿತ್ತು. ನನಗೆ ತುಂಬ ಶುಗರ್ ತಿಂದ್ಬಿಟ್ಟಿದ್ದೆ ಅವಾಗ ನಾನು. ಈಗ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ಶುಗರ್ ಜಾಸ್ತಿ ಸ್ವೀಟ್ಸ್ ತಿನ್ನೋ ಥರನೇ ಕ್ರೇವಿಂಗ್ಸ್ ಆಗ್ತಿತ್ತು ನನಗೆ. ಸೊ ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ತಿಂದಿದ್ದೆ ಆ ಟೈಮಲ್ಲಿ ನಾನು. ಸ್ವಲ್ಪ ಭಯ ಆಗಿತ್ತು ನನಗೇನಾದರೂ ಶುಗರ್ ಬರುತ್ತಾ. ನಂಗೆ ತುಂಬ ಜನ ಹೇಳಿದರು, ಈ ಟೈಮಲ್ಲಿ ನೀನು ತುಂಬ ಶುಗರ್ ತಿಂತಿದ್ಯಾ, ನಿಂಗೆ ಶುಗರ್ ಬರುತ್ತೆ ನೋಡು ಅಂತ ಹೇಳಿಬಿಟ್ಟಿದ್ರು. ಸೊ ನಂಗೆ ಅವಾಗ ಭಯ ಆಗಿತ್ತು, ಶುಗರ್ ನನಗೂ ಬಂದರೂ ಬೇಬೀಸ್ಗೂ ಶುಗರ್ ಬರುತ್ತೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಭಯ ಆಗಿತ್ತು. ಬಟ್ ಆದರೆ ಎಲ್ಲ ನಾರ್ಮಲಾಗಿ ಬಂತಲ್ಲ, ಅದೊಂದು ಖುಷಿ ಆಯಿತು. ಬಟ್ ಆದರೆ ಒಂದು ಮಗುದು ವಾಟರ್ ಲೆವೆಲ್ ಜಾಸ್ತಿ ಇತ್ತು, ಇನ್ನೊಂದು ಮಗುದು ವಾಟರ್ ಲೆವೆಲ್ ಕಮ್ಮಿ ಇತ್ತು. ಆ ಟೈಮಲ್ಲಿ ಸ್ವಲ್ಪ ತುಂಬ ಟೆನ್ಷನ್ ಆಯಿತು. ಅವಾಗ ನಾನು ಡಾಕ್ಟರ್ನ ಕೇಳಿದೆ, ನಂದೇನಾದರೂ ಮಿಸ್ಟೇಕ್ ಇದೆಯಾ, ನನ್ನಿಂದ ವಾಟರ್ ನಾನು ಕಮ್ಮಿ ಕುಡಿದ್ಬಿಟ್ಟು ಏನಾದರೂ ಮಗುಗೆ ವಾಟರ್ ಕಮ್ಮಿ ಇದೆಯಾ ಅಂತ ಕೇಳಿದೆ. ಬಟ್ ಡಾಕ್ಟರ್ ಆ ಥರ ಏನಿಲ್ಲ, ನಿಂದೇನು ಪ್ರಾಬ್ಲಮ್ಸ್ ಇಲ್ಲ, ಟ್ವಿನ್ಸಲ್ಲಿ ಏನಾದರೂ ಒಂದು ಕಾಂಪ್ಲಿಕೇಶನ್ ಬಂದೇ ಬರುತ್ತೆ, ರಿಸ್ಕ್ ಅಂತ ಇದ್ದೇ ಇರುತ್ತೆ, ಅಷ್ಟೇ ಇದು ಅಂತ ಹೇಳಿದ್ರು ಅವರು. ಆವಾಗ ಡಾಕ್ಟರ್ ಅಂತ ಅಂದರು, ನಿನಗೆ 1 ವೀಕು ಆಗೋ ಚಾನ್ಸಸ್ ಇದೆ, ಇನ್ನೂ ವಾಟರ್ ಲೆವೆಲ್ ಕಮ್ಮಿ ಆದರೆ ಏನಾದ್ರೂ ಇನ್ನು ನೆಕ್ಸ್ಟ್ ವೀಕೇ ಡೆಲಿವರಿ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿಬಿಟ್ರು. ಬಟ್ ನನಗೆ ಅವಾಗ 31 ವೀಕ್ಸಲ್ಲಿದ್ದೀನಿ ನಾನು. ನೆಕ್ಸ್ಟ್ ವೀಕ್ ಅಂದರೆ 32 ವೀಕ್ಸಿಗೆ ಡೆಲಿವರಿ ಆದರೆ ಕಂಪ್ಲೀಟ್ ಪ್ರೀ ಮೆಚೂರ್ ಬೇಬಿ ಆಗುತ್ತೆ. ಏನಕ್ಕೆ ಮಗು ಹೊಟ್ಟೆಲಿ ಇದ್ದಷ್ಟು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ.
ಹೊರಗಡೆ ಬಂತಂದರೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವಾಗ NICU ಎಲ್ಲ ಇಡಬೇಕಾಗತ್ತೆ. ಸೊ ಸ್ವಲ್ಪ ಭಯ ಆಗೋಯಿತು. ಏನಕ್ಕಂದರೆ ಮಗು ಕಂಪ್ಲೀಟ್ ವಾಟರಲ್ಲೇ ಇರಬೇಕಲ್ವಾ. ವಾಟರ್ ಲೆವೆಲ್ ಕಮ್ಮಿ ಆದಷ್ಟು ಮಗುಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಂದರು ಒಂದು ಮಗುಗಲ್ಲ ಇನ್ನೊಂದು ಮಗು ಕೂಡ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ಮಗುವಿಂದ ಇನ್ನೊಂದು ಮಗು ಕೂಡ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾವು ಇಮಿಡಿಯೇಟಾಗಿ ಡೆಲಿವರಿ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಅವಾಗ ಅವರಂದರು ನನಗೆಲ್ಲ ಏನೇನು ಟ್ಯಾಬ್ಲೆಟ್ಸ್ ಇದೆ ಎಲ್ಲ ಬರ್ಕೊಟ್ರು. ಟ್ಯಾಬ್ಲೆಟ್ಸ್ ಮತ್ತು ಪೌಡರ್ ಎಲ್ಲ ಬರ್ಕೊಟ್ರು. ನಾನು ಮತ್ತೆ ಅವಾಗ ವೀಕ್ಲಿ ಸ್ಕ್ಯಾನಿಂಗ್ ಬಾ ಅಂತ ಅಂದರು 8ನೇ ಮಂತಿಂದ. ಅದಾದಮೇಲೆ ನಾನು ಮನೇಲಿ ಕೂಡ ಚೆನ್ನಾಗಿ ವಾಟರ್ ಕುಡಿದೆ. 2.5 to 3 ಲೀಟರ್ಸ್ ಅಷ್ಟು ವಾಟರ್ ಚೆನ್ನಾಗಿ ಕುಡಿದೆ. ಮತ್ತು ವಾಟರ್ ಕಂಟೆಂಟ್ ಫ್ರೂಟ್ ಚೆನ್ನಾಗಿ ತಿಂತಿದ್ದೆ ಆ ಟೈಮಲ್ಲಿ ನಾನು. ಆವಾಗ ಓಕೆ. ಬಟ್ ನಾನು ಫಸ್ಟು ಸೆಕೆಂಡ್ ಟ್ರಿಮಿಸ್ಟ್ರಲ್ಲಿ ನಾನು ನಾರ್ಮಲಾಗಿ ಹೆಂಗೆ ತಿಂತಿದ್ದೆ, ಪ್ರೆಗ್ನೆನ್ಸಿ ಮುಂಚೆ ಯಾವ ಥರ ಫುಡ್ ತಿಂತಿದ್ದೆ ಅದೇ ಥರ ತಿಂತಿದ್ದೆ ಆವಾಗಲೂ. ಆವಾಗ ಏನು ಚೇಂಜಸ್ ಏನೂ ಮಾಡಿರಲಿಲ್ಲ. ಬಟ್ ಸ್ವಲ್ಪ 8ನೇ ಮಂತಿಗೆ ಬಂದಾಗ ಸೀರಿಯಸ್ನೆಸ್ ಬಂತು. ಸ್ವಲ್ಪ ಫುಡ್ ಕಡೆ ಸ್ವಲ್ಪ ಗಮನ ಕೊಟ್ಟೆ. ಜಾಸ್ತಿ ವಾಟರ್ ಕಂಟೆಂಟ್ ಯಾವ ಥರ ಫುಡ್ ಇರುತ್ತೆ, ಏನಕ್ಕಂದರೆ ಈ ವೆದರ್ಗೆ ಎಷ್ಟೇ ವಾಟರ್ ಕುಡಿದ್ರೂ ಸಾಲಲ್ಲ, ಅದು ವಾಟರ್ ಕುಡಿತಾನೇ ಇರಬೇಕು. ಸೊ ಅದಕ್ಕೆ ಸ್ವಲ್ಪ ವಾಟರ್ ಲೆವೆಲ್ ಜಾಸ್ತಿ ಮಾಡಿಕೊಂಡೆ. ಮತ್ತು ವಾಟರ್ ಕಂಟೆಂಟ್ ಫ್ರೂಟ್ಸ್ನೂ ಅಷ್ಟು ಜಾಸ್ತಿ ತಿಂದೆ ಆ ಟೈಮಲ್ಲಿ. ಅದಾದಮೇಲೆ ಅದಾಗಿ 15 ಡೇಸಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ದೆ. ಆವಾಗ ನಾರ್ಮಲಾಗಿ ಬಂತು ಸ್ವಲ್ಪ. ಆವಾಗ ಡಾಕ್ಟರ್ ಅಂದರು ಇನ್ನು ನೆಕ್ಸ್ಟ್ ವೀಕ್ ನೋಡೋಣ, ಸ್ಕ್ಯಾನಿಂಗ್ ಮಾಡೋಣ. ಇದೇ ಥರ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದರು. ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ತಾನೆ. ಅದಾಗಿ ನೆಕ್ಸ್ಟ್ ವೀಕ್ ಮತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನಾರ್ಮಲಾಗೇ ಬಂತು. ಸೊ ಆವಾಗ ಡಾಕ್ಟರ್ ಅಂದರು ಓಕೆ ಇನ್ನು ವೆಯ್ಟ್ ಮಾಡೋಣ, 36-37 ಪ್ಲ್ಯಾನಿಂಗ್ ಮಾಡೋಣ. ಏನಕ್ಕಂದರೆ ಟ್ವಿನ್ಸಲ್ಲಿ 36-37 ಅದೇ ಲಾಸ್ಟ್ ಅಂತೆ. ಅಷ್ಟರೊಳಗಡೆ ಡೆಲಿವರಿ ಮಾಡಿಸ್ತಾರಂತೆ ಆಲ್ಮೋಸ್ಟು. ಏನಕ್ಕಂದರೆ ನಾರ್ಮಲ್ ಆದರೆ 40-41 ಹಿಂಗೆಲ್ಲ ಮಾಡ್ತಾರೆ ಡೆಲಿವರಿನ, 40-41 ವೀಕ್ಸ್ಗೆಲ್ಲ. ಬಟ್ ಇದು ಟ್ವಿನ್ಸಲ್ಲಿ ತುಂಬ ಅಲ್ಲಿವರೆಗೂ ತುಂಬ ಕಷ್ಟ ಅಂತೆ. 36-37 ಅಂತ ಅಂದರು. ನಾನು ಲಾಸ್ಟ್ ಇವಾಗ 2 ಡೇಸ್ ಬ್ಯಾಕು ಚೆಕಪ್ ಅಂತ ಹೋಗಿದ್ದೆ. ನಾನೇ ಡಾಕ್ಟರ್ನ ಕೇಳ್ತಾ ಇದ್ದೀನಿ, ಪ್ಲೀಸ್ ನನಗೆ ಡೆಲಿವರಿ ಮಾಡಿಸಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಬಿಕಾಸ್ ನನಗೆ ಇವಾಗ ಹೊಟ್ಟೆ ದಪ್ಪ ಆಗ್ತಾ ಇದ್ದಂಗೆ ತುಂಬ ಸುಸ್ತಾಗೋದು. ಆ್ಯಂಡ್ ಜಸ್ಟ್ ನಾನು 2 ಮಿನಿಟ್ಸ್ ನಿಲ್ಲಕ್ಕಾಗ್ತಿಲ್ಲ ನನ್ನ ಕೈಲಿ. ಇವಾಗ 2 ಮಿನಿಟ್ಸ್ ನಿಂತರೆ ಸಾಕು ತುಂಬ ಸುಸ್ತಾಗ್ಬಿಡುತ್ತೆ. ಮತ್ತು ಉಸಿರಾಡೋಕ್ಕೆ ಕೂಡ ತುಂಬ ಕಷ್ಟ ಆಗ್ತದೆ. ಆ್ಯಂಡ್ ಸಡನ್ನಾಗಿ ಹಾರ್ಟ್ ಬೀಟ್ ಜೋರಾಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಡಾಕ್ಟರಿಗೆ ಹೇಳಿದೆ. ಡಾಕ್ಟರು ನಾರ್ಮಲಾಗಿ ನಿನ್ಗೆ ಹೊಟ್ಟೆ ದಪ್ಪ ಆದಂಗೆ ಮೇಲ್ಗಡೆ ಪ್ರೆಷರ್ ಆಗುತ್ತೆ, ಅದು ಆವಾಗ ನಿಂಗೆ ಹಾರ್ಟ್ ಬೀಟ್ ಜೋರಾಗೇ ಆಗುತ್ತೆ ಕಾಮನ್ ಆಗಿ. ಅದು ಟ್ವಿನ್ಸ್ ಬೇರೆ ಅಲ್ವಾ, ಇನ್ನೂ ಜಾಸ್ತಿ ಆಗುತ್ತೆ. ಅದೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅಟ್ಲೀಸ್ಟು ನಂಗೆ ಇವಾಗ 35 ವೀಕಾಗಿ 2 ಡೇಸ್ ಆಗಿದೆ, ಇವತ್ತಿಗೆ 2 ಡೇಸು. ಅಟ್ಲೀಸ್ಟ್ ಇನ್ನು 36 ವೀಕ್ಸ್ ಮೇಲೆ ಹೋಗೋಣ. ಇನ್ನೊಂದು ವೀಕ್ ನೋಡೋಣ. ಇನ್ನು 1 ವೀಕಿಗೆ ನೆಕ್ಸ್ಟ್ ವೀಕು ಮೇ ಬಿ ಅಡ್ಮಿಟ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಹಂಗೆ ಕೇಳಿದೆ, ನನಗೆ ಪ್ಲೀಸ್ ನಂಗೆ ಡೆಲಿವರಿ ಮಾಡಿಸಿ ಅಂತ. ಸಮ್ಟೈಮ್ಸ್ ಹಂಗೆ ಅನಿಸುತ್ತೆ ಡೆಲಿವರಿ ಮಾಡಿಸ್ಬಿಡ್ಲಿ ಅಂತ. ಬಟ್ ಸಮ್ಟೈಮ್ಸ್ ನನಗೂ ಅನ್ನಿಸ್ತು, ನಾನು 35 ವೀಕ್ಸ್ಗೆ ಡೆಲಿವರಿ ಮಾಡಿಸ್ಕೊಂಡ್ರೆ ಮಗುದು ಬೆಳವಣಿಗೆ ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಆಗಿರುತ್ತೋ ಇಲ್ವೋ ಅದೊಂದು ಭಯ ಇತ್ತು. ಬಟ್ ಈ ಸೈಡ್ ನನಗೆ ಆಗ್ತಾಯಿಲ್ಲ. ಬಟ್ ಆದ್ರೂ ಹಿಂಗೋ ಇರಲೇಬೇಕು ಸದ್ಯಕ್ಕೆ. ಇವಾಗ ಏನು ಮಾಡೋಕ್ಕೆ ಸದ್ಯಕ್ಕೆ ಆಪ್ಷನ್ಸ್ ಇಲ್ಲ. ಮಗುದು ಬೆಳವಣಿಗೆ ಆಗಬೇಕಂದ್ರೆ ನಾನು ಸದ್ಯಕ್ಕೆ ತಡ್ಕೊಳ್ಳೇಬೇಕಿದ್ನಲ್ಲ. ಇವಾಗ ನನಗೆ ಟ್ವಿನ್ಸ್ ಅಂದರೆ ಯಾವುದೇ ಥರ ನಿಜ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಟ್ವಿನ್ಸ್ ಅಂದರೆ ಪ್ರಾಬ್ಲಮ್ಸ್ ಇಲ್ಲ. 8ನೇ ಮಂತ್ವರೆಗೂ ನಂಗೆ ಅದೇ ಥರ ಪ್ರಾಬ್ಲಮ್ಸ್ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಮಲ್ಕೊಳ್ಳೋಕೆ ಕಷ್ಟ ಆಗ್ತಿದೆ, ನೈಟ್ ಟೈಮ್ ನಿದ್ದೆ ಬರ್ತಿಲ್ಲ. ಅದಾದಮೇಲೆ ತುಂಬ ಸುಸ್ತು ಮತ್ತು ಹೊಟ್ಟೆ ತುಂಬ ಭಾರ ಆಗ್ತಿದೆ. ಇಷ್ಟು ಬಿಟ್ಟರೆ ಮತ್ತೆ ಮಾತಾಡೋಕ್ಕೆ ಸ್ವಲ್ಪ ನಿಮಗೆ ಗೊತ್ತಾಗ್ತಿದೆ. ಮಾತಾಡಿದ್ರೆ ನಿಮಗೆ ಗೊತ್ತಾಗ್ತಿದೆ ನಾನು ಯಾವ ಥರ ಮಾತಾಡ್ತಿದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಾಗ್ತಿರುತ್ತೆ ಎಷ್ಟು ಕಷ್ಟ ಆಗ್ತಿದೆ ಮಾತಾಡೋಕೆ ಅಂದ್ಬಿಟ್ಟು. ನೋಡಬೇಕು, ಮೇ ಬಿ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ ಡೆಲಿವರಿ ಆಗ್ಬೋದು ಅಂದ್ಬಿಟ್ಟು. ಆದರೆ ಸಮ್ಟೈಮ್ಸ್ ಒಳ್ಳೇದು ಅನಿಸುತ್ತೆ, ನೋಡೋಣ. ಬಟ್ ಡಾಕ್ಟರ್ ಅಂದಿದ್ದಾರೆ 36 ಮೇಲೆ ಆದರೆ ಪ್ರೀಮೆಚ್ಯೂರ್ ಬೇಬಿ ಕನ್ಸಿಡರ್ ಆಗಲ್ಲ ಅಂದ್ಬಿಟ್ಟು. ಅಟ್ಲೀಸ್ಟು ವೆಯ್ಟು 2 kg ಮೇಲೆ ಇರಬೇಕು ಅಂದ್ಬಿಟ್ಟು. ನನಗೆ ಲಾಸ್ಟ್ ಸ್ಕ್ಯಾನಿಂಗಲ್ಲೇ ಒಂದು ಮಗುದು 2 kg ಮೇಲೆ ಬಂದಿತ್ತು, ಇನ್ನೊಂದು ಮಗುದು 1.9 ಇತ್ತು. ನಾನು ಮಾಡಿಸಿದಾಗ ನಿಯರ್ 10 ಡೇಸ್ ಆಗಿ ಬರ್ತಿದೆ. ಮೇ ಬಿ ನಂದು ನೆಕ್ಸ್ಟ್ ವೀಕಿಗೆ ಅದು 2+ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಡೆಲಿವರಿ ವ್ಲಾಗ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂದ್ಬಿಟ್ಟು. ಸದ್ಯಕ್ಕೆ ಇಷ್ಟೇ. ನಮ್ಮದು ಏನೋ ಕಾಂಪ್ಲಿಕೇಶನ್ ಅಂದರೆ ನನಗೆ 8ನೇ ಮಂತಲ್ಲಿ ಆಗಿದ್ದಷ್ಟೇ. ಅದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿದೆ. ಯಾವುದೇ ಥರ ಕಾಂಪ್ಲಿಕೇಶನ್ ಯಾವುದೇ ಥರ ಇರಲಿಲ್ಲ ನನಗೆ ನನ್ನ ಪ್ರೆಗ್ನೆನ್ಸಿಯಲ್ಲಿ, ನನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಇವಾಗ ಸ್ವಲ್ಪ ಅದೇ ವೆಯ್ಟ್ ಗೇನ್ ತುಂಬ ಗೇನ್ ಆಗ್ತದೆ ಸಡನ್ನಾಗಿ ಅಷ್ಟು. ಬಟ್ ಇನ್ನೊಂದಂದರೆ ಟ್ವಿನ್ಸಲ್ಲಿ ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತೀವಿ. ಒಂದೊಂದು ಮಂತ್ಗೂ ಆಲ್ಮೋಸ್ಟ್ ನಾವು
ನಾನು ಯಾವ ಥರ ಇದ್ದೆ ಅಂದರೆ ಒಂದೊಂದು ಮಂತ್ಗೂ 5 kg ಮತ್ತು ಇನ್ನೊಂದು ಮಂತ್ಗೆ ಹೋದರೆ 6 kg ವೇಟ್ ಗೇನ್ ಆಗ್ತಿದೆ. ಒಂದೊಂದು ಮಂತ್ಗೂ 5 kg 5-6 kg ಹಿಂಗೆಲ್ಲ ವೇಟ್ ಸಡನ್ನಾಗಿ ವೇಟ್ ಗೇನ್ ಆಗುತ್ತೆ, ಬೇಗ ವೇಟ್ ಗೇನ್ ಆಗುತ್ತೆ. ಅದಾದಮೇಲೆ ಅದಂತೂ ಕನ್ಫರ್ಮ್, ವೇಟ್ ಗೇನ್ ಆಗೋದಂತೂ ತುಂಬ ಬೇಗ ನಾವು ವೇಟ್ ಗೇನ್ ಆಗ್ತೀವಿ. ಇಷ್ಟೇ ಅನ್ಕೋತೀನಿ ಈ ವ್ಲಾಗ್. ಯಾರು ನೀವು ಟ್ವಿನ್ಸ್ ಪ್ರೆಗ್ನೆನ್ಸಿ ಆಲ್ರೆಡಿ ಆಗಿರುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರು ಇವಾಗ ಟ್ವಿನ್ಸ್ ಪ್ರೆಗ್ನೆನ್ಸಿ ಜರ್ನಿಲಿ ಇರ್ತೀರಾ, ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಇವಾಗ ಏನಾಗ್ತದೆ ಅದನ್ನ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ತಿಳ್ಕೊತೀನಿ ನಿಮ್ಗೆ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ಮಾತ್ರ ಹೇಳ್ತಿರೋದು ನಾನು. ನನಗೆ ಏನೇನಾಗಿತ್ತು ಅದನ್ನ ನಿಮ್ಮ ಹತ್ರ ಹೇಳ್ಕೊಂಡೆ ನಾನು. ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನನಗೂ ಕೂಡ ನಾನು ತಿಳ್ಕೊತೀನಿ ನಿಮ್ಗೆ ಯಾವ ಥರ ಇತ್ತು ಅಂದ್ಬಿಟ್ಟು ನಿಮ್ಮ ಟ್ವಿನ್ಸ್ ಪ್ರೆಗ್ನೆನ್ಸಿ. ಬಟ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂದರೆ ತುಂಬ ಕಾಂಪ್ಲಿಕೇಶನ್ ಆ ಥರ ಏನಿಲ್ಲ, ಎಲ್ಲ ನಾರ್ಮಲಾಗೇ ಇರುತ್ತೆ. ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ನಿಮಗೆ ಅದು ವೆಯ್ಟ್ ಜಾಸ್ತಿ ಇದಾಗಿರುತ್ತಲ್ಲ, ವೆಯ್ಟ್ ಗೇನು, ಸೊ ಅದರಿಂದ ನಿಮಗೆ ಜಾಸ್ತಿ ವೆಯ್ಟ್ ಭಾರ ಅನಿಸೋದು ಇದೆಲ್ಲ ಫೀಲ್ ಆಗುತ್ತೆ, ಸ್ವಲ್ಪ ಸುಸ್ತಾಗುತ್ತೆ. ಅಷ್ಟು ಬಿಟ್ಟರೆ ಇದನ್ನ ಸ್ವಲ್ಪ ಸೇಫಾಗಿರಬೇಕು ಈ ಟೈಮಲ್ಲಿ. ಯಾಕಂದರೆ ಪ್ರೀಮೆಚೂರ್ ಮಾಡ್ಕೋಬಾರ್ದು, ಜಾಸ್ತಿ ಟ್ರಾವೆಲ್ ಮಾಡೋದು, ಜಾಸ್ತಿ ಓಡಾಡೋದು ಹಿಂಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪ್ರೀಮೆಚೂರ್ ಬೇಬಿ ಆದಷ್ಟು ಆಗಬಾರ್ದು, ನೋಡ್ಕೋಬೇಕು, ಆಗದೇ ಇರೋ ಥರ ನೋಡ್ಕೋಬೇಕು. ಪ್ರೀಮೆಚೂರ್ ಬೇಬಿ ಆದಷ್ಟು ಸೇಫಾಗಿ ಅಟ್ಲೀಸ್ಟ್ 36-37 ಕ್ರಾಸ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಮಗು ಬೆಳವಣಿಗೆಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೆ. ಅದು ಏನು ಫುಡ್ಡಲ್ಲೆಲ್ಲ ಅಂಥದ್ದೇನಿಲ್ಲ, ಬಟ್ ಚೆನ್ನಾಗಿ ವಾಟರ್ ಕುಡೀರಿ ಈ ಟೈಮಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲೂ ಅದು ಹೇಳಿದ್ದೆ, ಚೆನ್ನಾಗಿ ವಾಟರ್ ಕುಡೀರಿ. ಯಾರು ಪ್ರೆಗ್ನೆನ್ಸಿಲಿ ಇರ್ತೀರಾ ಇವಾಗ ಈ ಟೈಮಲ್ಲಿ ತುಂಬ ಈ ವೆದರ್ಗೆ ಚೆನ್ನಾಗಿ ವಾಟರ್ ಕುಡೀರಿ. ಅದು ವಾಟರ್ ಕಂಟೆಂಟ್ ಫ್ರೂಟ್ ಚೆನ್ನಾಗಿ ತಿನ್ನಿ ಈ ಟೈಮಲ್ಲಿ. ಅಷ್ಟೇ, ಇನ್ನೇನೂ ಇಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ಒಳ್ಳೆಯ ಸಪೋರ್ಟ್ನ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ನ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನನ್ನ ಸೀಮಂತದ ವೀಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ವೀಕ್ ಏನಾದರೂ ಡೆಲಿವರಿ ಆದರೆ ನಾನು ಅದನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ, ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ನಾನು ಇಷ್ಟು ನಂದು ಈ ಫಸ್ಟಿಂದ ಇಲ್ಲಿವರೆಗೂ ಏನಾಗಿದೆ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನನ್ನ ಪ್ರಾಬ್ಲಮ್ಸ್ ಅಂತ ಏನಿಲ್ಲ, ಪ್ರಾಬ್ಲಮ್ಸ್ ಇಷ್ಟೇ ಆಗಿದ್ದು ವಾಟರ್ದದೊಂದು, ಮತ್ತು ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ನಾರ್ಮಲಾಗೇ ಇದ್ದೀನಿ ಇವಾಗ. ಮಗುದು ಅಷ್ಟೆಲ್ಲ ನಾರ್ಮಲಾಗೇ ಇದೆ ಇವಾಗ, 2 ಮಗುನೂ ಆರಾಮಾಗಿದೆ. ಓಕೆ, ಇದಾಗಿತ್ತು ನನ್ನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.